ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಪೊಲಿಟಿಕಲ್ ಸೈನ್ಸಲ್ಲಿ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ. ಅದಕ್ಕಾಗಿ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ನ ಒಂದು ಕೀ ಆನ್ಸರ್ಸ್ ನೋಡೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿನೂ ಕೂಡ ನಾನು ನಿಮಗೆ ಪ್ರಶ್ನೆಗಳನ್ನ ಕೊಡ್ತೀನಿ, ಅದು ಕೂಡ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಸ್ಟ್ರಿ, ಸೋಷಿಯಾಲಜಿ, ಎಕನಾಮಿಕ್ಸನ್ನು ಹಾಕಿದ್ದೀನಿ. ಇವೆಲ್ಲ ವೀಡಿಯೋಗಳನ್ನ ನಿಮ್ಗೆ ಏನಾದಪ್ಪ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅಲ್ಲಿ ಹೋಗಿ ನೋಡಿದರೆ ಸಾಕು, ಖಂಡಿತವಾಗಿ ನಿಮಗೆ ಸಿಗ್ತದೆ. ಸೊ ಓಕೆ, ಹಾಗಾದರೆ ಶುರು ಮಾಡೋಣ. ಪೊಲಿಟಿಕಲ್ ಸೈನ್ಸ್ನ ಕ್ವಶನ್ ಪೇಪರ್ ಇನ್ನೊಂದು ಸೆಟ್ ಬರ್ತದೆ. ಸೊ ಖಂಡಿತವಾಗಿ ನೋಡಿ, ನನಗೆ ಯಾವ ದಿನ ಯಾವ ವಿಷಯದ ಪರೀಕ್ಷೆ ಇದಾವೆ ಅನ್ನೋದನ್ನು ಕೊಡಿ. ಸೊ ಖಂಡಿತವಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ರಿಲೀಸ್ ಮಾಡ್ತೀವಿ. ಮೊದಲ ಪ್ರಶ್ನೆ, ಅರಿಸ್ಟಾಟಲ್ ರಚಿಸಿದ ಕೃತಿ ಯಾವುದು ಅಂತ ಕೇಳಿದರೆ ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ದಿ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅರಿಸ್ಟಾಟಲ್ ಬರೆದ ಒಂದು ಗ್ರಂಥ. ಪ್ರಶ್ನೆ 2, ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ರಾಜ್ಯ ಅಂತಕ್ಕಂಥ ಪದ ಮೊಟ್ಟ ಮೊದಲು ಬಳಸಿದವರು ಯಾರಪ್ಪ ಅಂದರೆ ಮೈಕೆವೆಲ್ಲಿ ಅಂತಕ್ಕಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಆದರ್ಶಗಳನ್ನು ಎತ್ತಿ ಹಿಡಿದ ಕ್ರಾಂತಿ ಅಂತ ಕೇಳಿದ್ದಾರೆ. ಸೊ ಅದು ಫ್ರೆಂಚ್ ಕ್ರಾಂತಿ, ಇಟ್ ಮೀನ್ಸ್ ಫ್ರಾನ್ಸ್ ಕ್ರಾಂತಿ. ಆಪ್ಷನ್ ಬಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 4, ಫೆಡರೇಷನ್ನ ಮೂಲ ಪದ ಏನು ಅಂತ ಕೇಳಿದರೆ ಫೋಡಸ್, ಅಂದರೆ ಒಪ್ಪಂದ ಅಥವಾ ಕರಾರು ಅಂತ ಹೇಳಿದ್ದಾರೆ ಅವರು. ಸೊ ಫೆಡರೇಷನ್ನ ಮೂಲ ಪದನೇ ಫೋಡಸ್. ಇನ್ನು ಚಿತ್ರವನ್ನು ಗುರುತಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿತ್ತು. ಇದು ಬಂದುಬಿಟ್ಟು ಸರ್ವೋಚ್ಚ ನ್ಯಾಯಾಲಯ, ಇದನ್ನೇ ನಾವೇನಂತೀವಿ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ. ಸೊ ಸುಪ್ರೀಂ ಕೋರ್ಟ್ ಇಸ್ ದಿ ರೈಟ್ ಆನ್ಸರ್. ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಇನ್ನು ಹೊಂದಿಸಿ ಬರೆಯಿರಿ ನೋಡೋಣ. ಟೋಟಲಿ 5 ಇದ್ದಾವೆ. ಫಸ್ಟ್ ಒನ್, ಡ್ಯಾಶ್ ರವರು ಹೇಳಿದಂತೆ ಒಂದು ರಾಜ್ಯದ ಜನಸಂಖ್ಯೆ 10,000 ಆಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಬಂದುಬಿಟ್ಟು ಯಾರಪ್ಪ ಅಂತಂದರೆ ರೂಸೋ ಈಸ್ ದ ರೈಟ್ ಆನ್ಸರ್. ಸೊ ರೂಸೋ ಏನು ಹೇಳಿದ್ದಾರೆ, ರಾಜ್ಯದ ಜನಸಂಖ್ಯೆ 10,000 ಇರಬೇಕು ಅಂತ ಹೇಳಿತ್ತು. ಡ್ಯಾಶ್ ಎಂಬುದು ಸ್ವಾತಂತ್ರ್ಯದ ಮೂಲ ಪದವಾಗಿದೆ ಅಂತ ಕೇಳಿದ್ದಾರೆ. ಸೊ ಲೀಬರ್ ಈಸ್ ದ ರೈಟ್ ಆನ್ಸರ್. ಇನ್ನು ಅಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮವಾದ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಂಗ್ಲೆಂಡ್ ದೇಶ, ಇದು ಅಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆ. ಡ್ಯಾಶ್ ರವರು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಿತು ಅಂತ ಕೇಳಿದರೆ 44 ಅಮೆಂಡ್ಮೆಂಟ್, 44ನೇ ತಿದ್ದುಪಡಿ. ಇನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದರೆ ಸೊ 30 ತಿಂಗಳು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಬಿಟ್ಟ ಹೆಸರು ತುಂಬತಕ್ಕಂಥ ಪ್ರಶ್ನೆ ಉತ್ತರ ಇತ್ತು. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಎಸ್, ಪ್ರಾಯೋಗಿಕ ಅಧ್ಯಯನ ಅಂತಂದರೆ ಅದೊಂದು ವಿಜ್ಞಾನದ ಒಂದು ಲಕ್ಷಣ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು ಸುಗ್ರೀವಾಜ್ಞೆ ಅಂತಕ್ಕಂಥದ್ದು ರಾಷ್ಟ್ರಪತಿ. ಆಪ್ಷನ್ ಬಿ. ಪುರಾತನ ನಿರಂಕುಶತ್ವ ಅಂತ ಇದೆ. ಸೊ ಇದು ಬಂದುಬಿಟ್ಟು ಒಂದು ತಾತ್ಕಾಲಿಕ ಸರ್ಕಾರಿ ವ್ಯವಸ್ಥೆ. ಆಪ್ಷನ್ ಸಿ. PIL ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಡಿ ಆಗ್ತದೆ. ಲಾಸ್ಟ್ ಜಿಲ್ಲಾ ಪಂಚಾಯತಿ ಆಡಳಿತಾಧಿಕಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಾರೆ. ಸೊ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಇಷ್ಟು ಏನಾಗಿತ್ತಪ್ಪ ಅಂದರೆ ಹೊಂದಿಸಿ ಬರಿಬೇಕಾಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ಇನ್ನು ಒಂದು ಅಂಕದಲ್ಲಿ ವಿಶೇಷವಾಗಿ ನಿಮಗೆ ಕೇಳೋದು ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಅರ್ಥವನ್ನು ನೀಡಿ ಅಂತಕ್ಕಂಥದ್ದು ಕೇಳಿದ್ದಾರೆ. ಇನ್ನು ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಿಸ್ತಾರೆ, ಸೊ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಆನ್ಸರ್ ಇಸ್ ರಾಷ್ಟ್ರಪತಿ ಅನ್ನೋದು ಉತ್ತರ. ಇನ್ನು ಭಾರತದ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿಯನ್ನು ಬರೀಬೇಕು. ಇನ್ನು ಮೇಲ್ಮನವಿ ಎಂದರೇನು, ಅಪೀಲ್ ಅಂತಾರೆ. ಇನ್ನು ಭಾರತದಲ್ಲಿ ಕೌಟುಂಬಿಕ ನ್ಯಾಯಾಲಯದ ಕಾಯ್ದೆ ಅದು ಯಾವ ವರ್ಷ ಜಾರಿಗೆ ಬಂದಿತ್ತು ಅಂತಕ್ಕಂಥ ಪ್ರಶ್ನೆಯನ್ನು ಸಹಿತ 1 ಮಾರ್ಕರ್ಗೆ ಕೇರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 2-3 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. ಕಲ್ಯಾಣ ರಾಜ್ಯ ಅಂದರೆ ಏನು, ಸೊ ಯಾವುದಕ್ಕೆ ಕಲ್ಯಾಣ ರಾಜ್ಯ ಅಂತ ಕರೀತಾರೆ ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆಯನ್ನು ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಪ್ರತಿ ಸರಿ ಇದನ್ನು ಏನು ಮಾಡ್ತಾರಪ್ಪ ಅಂದರೆ 1 ಅಥವಾ 2 ಮಾರ್ಕ್ಗೆ ನಿಮಗೆ ಕಲ್ಯಾಣ ರಾಜ್ಯದ ಬಗ್ಗೆ ಏನು ಮಾಡ್ತಾರೆ ಪ್ರಶ್ನೆಗಳು ಕೇಳ್ತಾರೆ. ಸೊ ಉತ್ತರ ಹೇಳ್ತೀನಿ ನೋಡಿ. ಕಲ್ಯಾಣ ರಾಜ್ಯ ಎಂದರೆ ಸುಖಿ ರಾಜ್ಯ ಎಂದರ್ಥ. ಜನತೆಯ ಸರ್ವತೋಮುಖ ಪ್ರಗತಿಗೆ ಬೇಕಾಗುವ ಎಲ್ಲ ಸೌಲಭ್ಯ ಸವಲತ್ತುಗಳನ್ನು ಒದಗಿಸೋದು, ಜನನದಿಂದ ಮರಣದವರೆಗಿನ ಮಾನವೀಯ ಜೀವನದ ವಿವಿಧ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸುವುದಕ್ಕೆ ಕಲ್ಯಾಣ ರಾಜ್ಯ ಅಂತ ಕರೀತಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಪರಮಾಧಿಕಾರವನ್ನು ವ್ಯಾಖ್ಯಾನಿಸಿರಿ ಅಂತ ಕೇಳಿದ್ದಾರೆ. ಸೊ ಪರಮಾಧಿಕಾರ ಎಂದರೆ ಇದು ಒಂದು ರಾಜ್ಯದ ಮೂಲಾಂಶ. ಓಕೆ, ರಾಜ್ಯ ಹೊಂದಿರುವ ಸರ್ವಶ್ರೇಷ್ಠ ಅಧಿಕಾರವಾಗಿದೆ. ಇದು ಕೇವಲ ರಾಜ್ಯ ಮಾತ್ರ ಈ ಅಧಿಕಾರವನ್ನು ಹೊಂದಿದೆ ಅನ್ನೋದನ್ನು ಪರಮಾಧಿಕಾರದಲ್ಲಿ ನೀವೇನು ಮಾಡಬೇಕಿತ್ತು ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಕೇಳಿದರು, ಎಸ್, ಕಾನೂನಿನ ಆಳ್ವಿಕೆ ಅಂದರೆ ಏನು ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಿಮಗೆ ಕೇಳಿರ್ತಕ್ಕಂಥದ್ದು 2 ಮಾರ್ಕ್ಸ್ ಇರ್ತಕ್ಕಂಥ ಪ್ರಶ್ನೆ. ಸೊ ಕಾನೂನಿನ ಆಳ್ವಿಕೆ ಅಂತ ಯಾವುದಕ್ಕೆ ಕರೀತಾರೆ ಅಂತಕ್ಕಂಥದ್ದು. ಸೊ ನೋಡಿ, ಏನು ಕಾನೂನಿನ ಆಳ್ವಿಕೆ ಅಂದರೆ ರಾಜ್ಯ ನಿಯಮಗಳನ್ನು ಹಾಗೂ ಕಾನೂನುಗಳನ್ನು ಕಾರ್ಯಾಂಗ ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಜಾರಿಗೆ ತರುವುದೇ ಕಾನೂನಿನ ಆಳ್ವಿಕೆ. ಇನ್ನೂ ಒಂದು ಹೇಳ್ತೀನಿ, ರಾಜ್ಯ
ನಿಯಮಗಳನ್ನು ಹಾಗೂ ಕಾನೂನುಗಳನ್ನು ಕಾರ್ಯಾಂಗ ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಜಾರಿ ತರುವುದಕ್ಕೇ ಕಾನೂನಿನ ಆಳ್ವಿಕೆ ಅಂತ ಕರೀತಾರೆ. ಇನ್ನು ನಿಮ್ಗೆ ಸಂಸದೀಯ ಸರ್ಕಾರದ ಅರ್ಥವನ್ನು ಕೇಳಿದ್ದಾರೆ. ಸೊ ಯಾವುದಕ್ಕೆ ಸಂಸದೀಯ ಸರ್ಕಾರ ಅಂತ ಕರೀತಾರೆ ಅಂತಕ್ಕದ್ದನ್ನು ಸೊ ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ನೆನಪಿರಲಿ, ಸಂಸದೀಯ ಸರ್ಕಾರ ಅಂದರೆ ಏನಪ್ಪ ಅಂತಂದರೆ ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಶಾಸಕಾಂಗದಿಂದ ಸೃಷ್ಟಿಯಾಗಿರ್ತದೆ ಮತ್ತು ಅದಕ್ಕೆ ಸಾಮೂಹಿಕವಾಗಿ ಹೊಣೆಗಾರನಾಗದೆ ಅದುವೇ ಸಂಸದೀಯ ಸರ್ಕಾರ. ಅಂದರೆ ಜನತೆಯಿಂದ ಆಯ್ಕೆಯಾದ ಶಾಸಕಾಂಗದ ಪ್ರತಿನಿಧಿಗಳು ಕಾರ್ಯಾಂಗ ಅರ್ಥಾತ್ ಸರ್ಕಾರವನ್ನು ರಚಿಸೋದಕ್ಕೇ ಸಂಸದೀಯ ಸರ್ಕಾರ ಅಂತ ಕರೀತಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕು. ಇನ್ನು ಮುಂದಿನ ಇನ್ನೊಂದು ಪ್ರಶ್ನೆ ಅವ್ರು ಏನು ಕೇಳಿದಾರಪ್ಪ ಅಂತಂದರೆ ಕೇಳ್ತಕ್ಕಂಥ ಪ್ರಶ್ನೆ ಪ್ರಮಾಣುಗುಣ ಪ್ರಾತಿನಿಧ್ಯದ ಅರ್ಥವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಪ್ರಮಾಣುಗುಣ ಪ್ರಾತಿನಿಧ್ಯ ಅನ್ನೋದನ್ನು ನಾವು ಯಾವುದಕ್ಕೆ ಕರಿತೀವಿ? ಸೊ ಅದರದ್ದು ಕೂಡ ನಿಮಗೆ 2 ಮಾರ್ಕ್ಸ್ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದನ್ನು ಕೂಡ ನೀವು ಸ್ವಲ್ಪ ಏನು ಮಾಡಿ ಅಂತಂದರೆ ನಿಮ್ಮ ನೋಟ್ಸ್ಗಳಲ್ಲಿ ಆಗಿರ್ಬೋದು ಅಥವಾ ಯಾಕಂದರೆ ಇವಾಗ ನನಗೆ ಈ ಕ್ವಶನ್ ಪೇಪರ್ ಸಿಕ್ಕಿತ್ತು. ಸೊ ಹೀಗಾಗಿ ನಾನು ಕೂಡ ಆನ್ಸರ್ಸ್ಗಳನ್ನು ರೆಡಿ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹೀಗಾಗಿ ನಿಮಗೆ ನಾನು ಕೇವಲ ಪ್ರಶ್ನೆಗಳನ್ನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕಡೆ ನೋಟ್ಸ್ ಇದೆ. ಸೊ ನೋಟ್ಸಲ್ಲಿ ಹುಡುಕ್ತಾ ಇದ್ದೀನಿ. ಸೊ ನೋಟ್ಸಲ್ಲಿ ಹುಡುಕಿದ್ರೆ ಖಂಡಿತವಾಗಿರ್ತಕ್ಕಂಥ ನಿಮಗೆ ಉತ್ತರಗಳನ್ನು ಕೊಡ್ತೀನಿ. ಇಲ್ಲಾಂದರೆ ನೀವೇ ಏನು ಮಾಡಬೇಕಪ್ಪ ಅಂತಂದರೆ ಸ್ಟಡಿಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಒಂದು. ಸೊ ಭಾರತದಲ್ಲಿ ಕೌಟುಂಬಿಕ ನ್ಯಾಯಾಲಯ 1984ರಲ್ಲಿ ಬಂತು ನೋಡಿ, 1984. ಸೊ ಸೆಪ್ಟೆಂಬರ್ 14 ಈಸ್ ದಿ ಆನ್ಸರ್. ಅದು ಕೂಡ ನಿಮಗೆ ನೆನಪಿರಲಿ, ಯಾಕಂದರೆ ಈ ಕ್ವಶನ್ ಪೇಪರಲ್ಲಿನ ಪ್ರಶ್ನೆಗಳು ಬರ್ತಾ ಇದ್ದಾವೆ ಎಕ್ಸಾಮ್ಗೆ. ಇನ್ನು ಇದನ್ನು ಗುರುತಿಸಿ ಇವರ ಸ್ಥಾನಮಾನವನ್ನು ಬರೀಬೇಕು. ಸೊ ಇವ್ರು ಯಾರಿದ್ದಾರೆ ಅನ್ನೋದನ್ನು ನೋಡಿ. ಇನ್ನು ನ್ಯಾಯಿಕ ವಿಮರ್ಶೆ ಅಂದರೆ ಏನು? ಪಂಚಾಯತ್ ರಾಜ್ ವ್ಯವಸ್ಥೆ ಮೊದಲಿಗೆ ಎಲ್ಲಿ ಮತ್ತು ಯಾವಾಗ ಅನುಷ್ಠಾನಕ್ಕೆ ಬಂದಿತ್ತು ಅನ್ನೋದನ್ನು ಕೇಳಿದ್ದಾರೆ. ಸೊ ನ್ಯಾಯಿಕ ವಿಮರ್ಶೆ ಅಂತ ಹೇಳಿದ್ರೆ ಹೇಳ್ತೀನಿ, ಸಂಸತ್ತು ಶಾಸಕಾಂಗ ರೂಪಿಸಿದ ಕಾನೂನುಗಳನ್ನು ವಿಮರ್ಶಿಸುವ ಅಧಿಕಾರ. ಅಂದರೆ ಯಾವುದೇ ಕಾನೂನು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿರದಿದ್ದರೆ ಅದನ್ನು ಸಂವಿಧಾನ ಬಾಹಿರವೆಂದು ಘೋಷಿಸುವ ಅಧಿಕಾರವನ್ನು ನ್ಯಾಯಾಂಗ ವಿಮರ್ಶೆ ಅಂತ ಕರಿತೀವಿ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ನಿಮಗೆ ಪಂಚಾಯತ್ ರಾಜ್ಗಳ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದು ಬಂದುಬಿಟ್ಟು ಪಂಚಾಯತ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಯಾವುದಪ್ಪ ಅಂದರೆ ಅದು ಪಂಚಾಯತ್ ರಾಜ್ಗಳ ಕಾಯ್ದೆ 73. ಸೊ 73 ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಶ್ನೆ ಇತ್ತದು. ಸೊ ಆ ಪ್ರಶ್ನೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಎಲ್ಲಿ ಮತ್ತು ಯಾವಾಗ ಅನುಷ್ಠಾನಕ್ಕೆ ತಂದರು ಅಂತಕ್ಕದ್ದನ್ನು ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಕೇಳಿದ್ದಾರೆ. ನೆನಪಿರಲಿ, ರಾಜಸ್ಥಾನದ ನಾಗೋರ್, ಎಲ್ಲಿ? ರಾಜಸ್ಥಾನ ರಾಜ್ಯದ ನಾಗೋರ್ನಲ್ಲಿ ಏನು ಮಾಡಿದರು, ಫಸ್ಟ್ ಬಂತು. ಯಾವಾಗ ಅಂತಂದರೆ 2 ಅಕ್ಟೋಬರ್ 1959. 2 ಅಕ್ಟೋಬರ್ 1959 ಈಸ್ ದ ರೈಟ್ ಆನ್ಸರ್. ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇನ್ನು 5 ಮಾರ್ಕರ್ ಕ್ವಶನ್ಗೆ 1 ಪೇಜ್ ಬರೀರಿ. ಸೊ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಕೇಳಿದರು. ಸೊ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಬಂದಾಗ ಫ್ರೆಂಡ್ಸ್ ಅಲ್ಲಿ 4 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಸೊ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಶಗಳು ಏನಪ್ಪ ಅಂತಂದರೆ, ಸೊ ಫಸ್ಟ್ ಅಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ ಏನಂದರೆ, ನಾನು ಕೆಲವೊಂದಿಷ್ಟು ನೋಟ್ಸನ್ನು ಇಲ್ಲಿ ತೆಗೆದಿಟ್ಟಿದ್ದೀನಿ. ಸೊ ಅದನ್ನೇ ನಾನು ನಿಮಗೆ ರಿಪೀಟ್ ಮಾಡ್ತಿರೋದು. ಎಸ್, 1ನೇದು ಬರ್ತದೆ ರಾಜಕೀಯ ಸಿದ್ಧಾಂತ ಬರ್ತದೆ, ಇದು ಬರಿಬೇಕು, ಇದು ಎಕ್ಸ್ಪ್ಲನೇಷನ್ ಮಾಡಿರಿ. ಸೊ 2ನೇದು ಬರ್ತಕ್ಕಂಥದ್ದು ರಾಜಕೀಯ ಸಂಸ್ಥೆಗಳು ಬರ್ತದೆ, ರಾಜಕೀಯ ಸಂಸ್ಥೆಗಳು ವ್ಯಾಪ್ತಿಯಲ್ಲಿ. ಸೊ 3ನೇದು ಬರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು ಬರ್ತಾವೆ, ರಾಜಕೀಯ ಪಕ್ಷ. ಸೊ 4ನೇದು ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಬಂಧ. ಇಷ್ಟು 4 ಪಾಯಿಂಟ್ಸ್ ಏನು ಮಾಡಬೇಕಪ್ಪ ಅಂದ್ರೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಎಕ್ಸ್ಪ್ಲನೇಷನನ್ನು ಮಾಡಬೇಕು. ರಾಜಕೀಯ ಸಿದ್ಧಾಂತ ಬರ್ತದೆ, ಸೆಕೆಂಡ್ ಒನ್ ರಾಜಕೀಯ ಸಂಸ್ಥೆಗಳು ಬರ್ತವೆ, ರಾಜಕೀಯ ಪಕ್ಷಗಳು ಬರ್ತವೆ, ಅಂತಾರಾಷ್ಟ್ರೀಯ ಸಂಬಂಧ ಬರ್ತದೆ. ಇನ್ನು ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಆರ್ಥಿಕ ಸ್ವಾತಂತ್ರ್ಯವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಬೇಕು. ಸಂಯುಕ್ತ ಸರ್ಕಾರದ ಲಕ್ಷಣಗಳು, ವಿಧಾನ ಪರಿಷತ್ತಿನ ರಚನೆ ಕುರಿತು ಟಿಪ್ಪಣಿ, ಶಾಸನ ರಚನಾ ಪ್ರಕ್ರಿಯೆ 3 ವಾಚನಗಳು. ಆಮೇಲೆ ಈ ಚಿತ್ರವನ್ನು ಗುರುತಿಸಬೇಕು, ಇದರ ಮಹತ್ವವನ್ನು ಬರಿಬೇಕು. ಸೊ ಇದು ಏನಿದೆ ನೋಡ್ಕೊಡ್ರಿ. ಇನ್ನು ಲೋಕ್ ಅದಾಲತ್ ಕೇಳಿದ್ದಾರೆ. ಓಕೆ, ಶೀಘ್ರಗತಿಯಲ್ಲಿ ನ್ಯಾಯದಾನವನ್ನು ಮಾಡ್ತಾರೆ. ಇನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಿಸಲು ಕಾರಣವಾಗುವ 5 ಅಂಶಗಳನ್ನು ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು 10 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ, ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣ ಕಲ್ಕೊಂಡೋಗಿ, ಸಂವಿಧಾನದ ಪ್ರಧಾನ ಲಕ್ಷಣ, ಇವೆರಡೂ ಕೂಡ ಕಲಿತರೂ ಕೂಡ ಒಂದಂತೂ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ಶಾಸಕಾಂಗ ಮತ್ತು ಕಾರ್ಯಾಂಗದ ಬಿಕ್ಕಟ್ಟಾದಾಗ ಅದನ್ನು ಪರಿಹರಿಸುವಲ್ಲಿ ರಾಷ್ಟ್ರಪತಿಗಳು ಯಾವ ಪಾತ್ರವನ್ನು ವಹಿಸ್ತಾರೆ ಅನ್ನೋದನ್ನು ಕೇಳಿದರು. ಓಕೆನಾ? ಇನ್ನು ಮಹಾನಗರ ಪಾಲಿಕೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಕೇಳಿದ್ರು. ಮೆಟ್ರೋಪಾಲಿಟನ್ ಸಿಟಿ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇಷ್ಟು ಈ ಕ್ವಶನ್ ಪೇಪರ್ ಇತ್ತು. ಚೆನ್ನಾಗಿ ಪ್ರಿಪೇರ್ ಮಾಡಿ. ಸೊ ನೆಕ್ಸ್ಟ್ ಟೈಮಲ್ಲಿ ಕೂಡ ನಾನು ಆನ್ಸರ್ಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.